ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಗುಲ್ಬರ್ಗಾ ಯೂನಿವರ್ಸಿಟಿಯ PhD ಎಂಟ್ರೆನ್ಸ್ ಟೆಸ್ಟ್ಗೆ ಸಂಬಂಧಿಸಿದಂತೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಲಿದ್ದೇವೆ. ಇಲ್ಲಿ ಪ್ರಶ್ನೆಗಳಿಗೆ ಹೋಗುವಂತ ಮೊದಲು ನಾವು ನಿಮ್ಮ ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ ಸಲುವಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕ್ರ್ಯಾಶ್ ಕೋರ್ಸನ್ನು ನೀಡ್ತಾ ಇದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸ್ಗಳು ಸಿಗ್ತಾ ಇವೆ. ಈ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ ಜೊತೆಗೆ ಫುಲ್ ಸಿಲೆಬಸ್ ನೋಟ್ಸ್ ಕೂಡ ನೀಡ್ತಾ ಇದ್ದೀವಿ. ಇದರ ಜೊತೆಗೆ 10 ಮಾಕ್ ಟೆಸ್ಟ್ಗಳನ್ನು ಕೂಡ ನೀಡ್ತಾ ಇದ್ದೀವಿ. ಹೀಗಾಗಿ ಕಂಪ್ಲೀಟ್ ಗೈಡೆನ್ಸ್ ನಿಮಗೆ PhD ಅಡ್ಮಿಷನ್ ಸಲುವಾಗಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ನಮ್ಮ ಫುಲ್ ಸಿಲೆಬಸ್ ನೋಟ್ಸನ್ನು ಫಾಲೋ ಮಾಡಿದ್ರೆ, ವಿಡಿಯೋ ಲೆಕ್ಚರ್ಸನ್ನೆಲ್ಲ ಫಾಲೋ ಮಾಡಿದ್ರೆ, 10 ಮಾಕ್ ಟೆಸ್ಟ್ಗಳನ್ನು ಏನಾದರೂ ಅಟೆಂಡ್ ಆದರೆ, ಇದ್ರ ಜೊತೆಗೆ 100 MCQs ಎಕ್ಸ್ಪೆಕ್ಟೆಡ್ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಿ. ಸೊ ಈಗ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 500 ರೂಪಾಯಿಗಳಲ್ಲಿ ಸಿಗ್ತಾ ಇದೆ. ಇದು ಕೂಡ ತುಂಬ ಮಿನಿಮಮ್ ಅಮೌಂಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್. ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಈಸ್ ದ ನೇಮ್ ಆಫ್ ದಿ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ in which the research is carried out? Option A, research hypothesis. Option B, synopsis of research. Option C, research paradigm. Option D, research design. ಕನ್ನಡದಲ್ಲಿ ಸಂಶೋಧನೆ ನಡೆಸುವ ಪರಿಕಲ್ಪನಾ ಚೌಕಟ್ಟಿನ ಹೆಸರೇನು? ಸಂಶೋಧನಾ ಕಲ್ಪನೆ, ಸಂಶೋಧನೆಯ ಸಾರಾಂಶ, ಸಂಶೋಧನಾ ಮಾದರಿ, ಸಂಶೋಧನಾ ವಿನ್ಯಾಸ. ಎಸ್, ದ ನೇಮ್ ಆಫ್ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್. ಎಸ್, ಇಟ್ ಈಸ್ ನೋನ್ ಆಸ್ the conceptual framework in which the research is going to conduct. It is known as the research design. I hope you know it. Very easy question. Here the conceptual framework of the research is known as the research design. Yes, ಸಂಶೋಧನೆಯನ್ನು ನಡೆಸುವ ಪರಿಕಲ್ಪನಾ ಚೌಕಟ್ಟಿಗೆ ನಾವು ಏನಂತ ಕರಿತೀವಿ? ಸಂಶೋಧನಾ ವಿನ್ಯಾಸ. Yes, let us see what do you mean by research design. Here the research design is the framework of research methods and techniques chosen by the researcher. Yes, in the process of research, the researcher is going to choose various methods and is going to follow various techniques. Yes, it is known as the research design. And this research design is going to allow the researchers to own on the research methods that are suitable for the subject matter and also set up their studies for the success. Yes, in this research process, the research design is going to help for the researcher throughout the research process. And the research design of a research topic explains the type of research. Yes, research design will also explain which type of research is going to be carried out. ಈ ರೀತಿಯಾಗಿ ಸಂಶೋಧನಾ ವಿನ್ಯಾಸ ಎಂಬುದು ರಿಸರ್ಚ್ ಅನ್ನು ಕಂಡಕ್ಟ್ ಮಾಡುವಾಗ ಯಾವ ಮೆಥಡ್ಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ಯಾವ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು, ಯಾವ ರೀತಿ ನಾವು ರಿಸರ್ಚನ್ನು ಕಂಡಕ್ಟ್ ಮಾಡಬೇಕು ಎಂಬ ಎಲ್ಲದರ ಬಗ್ಗೆ ಇದು ಒಂದು ಮಾಹಿತಿಯನ್ನು ನೀಡುತ್ತದೆ. Yes, the second question is, which of the following features are considered as critical in qualitative research? Option A, collecting data with the help of standardized research tools. Option B, design sampling with probability sample techniques. Option C, collecting data with bottom-up empirical evidence. Option D, gathering data with top-down schematic evidence. ಎಸ್, ಗುಣಾತ್ಮಕ ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ, ಪ್ರಮಾಣಿತ ಸಂಶೋಧನಾ ಸಾಧನಗಳ ಸಹಾಯದಿಂದ ಡೇಟಾ ಸಂಗ್ರಹಣೆ. ಆಪ್ಷನ್ ಬಿ, ಸಂಭವನೀಯತೆ ಮಾದರಿ ತಂತ್ರಗಳೊಂದಿಗೆ ಮಾದರಿ ವಿನ್ಯಾಸ. ಆಪ್ಷನ್ ಸಿ, ಬಾಟಮ್ ಅಪ್ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು. ಆಪ್ಷನ್ ಡಿ, ಮೇಲಿನಿಂದ ಕೆಳಗಿನ ಸಿಮ್ಯಾಟಿಕ್ ಸಾಕ್ಷ್ಯದೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, collecting data with bottom up empirical evidence. Please remember it. This is the feature considered as the critical in qualitative research. Yes, please remember what do you mean by qualitative research? We'll discuss in the next slide. Here collecting data with bottom up empirical evidence, it is considered as critical in qualitative research. ಬಾಟಮ್ ಅಪ್ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು ಇದು ಗುಣಾತ್ಮಕ ಸಂಶೋಧನೆಗಳಲ್ಲಿ ವೈಶಿಷ್ಟ್ಯಗಳ ನಿರ್ಣಾಯಕವೆಂದು ನಾವು ಪರಿಗಣಿಸ್ತೀವಿ. Yes, qualitative research means it is defined as a market research. Please remember, it is defined as the market research method that focuses on obtaining data through open-ended and conversational communication. Please remember, a question may arise here.
In qualitative research we are using open ended questions, and this method is not only about what people think it, but also about why they are thinking. Yes, here we are going to study not only about what, we will also study why they think so. Yes, the next question is, how is random sampling helpful? Option A, reasonably accurate. Option B, an economical method of data collection. Option C, free from personal biases. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಯಾದೃಚ್ಛಿಕ ಮಾದರಿ ಹೇಗೆ ಸಹಾಯಕವಾಗಿದೆ? ಆಪ್ಷನ್ ಎ ಸಮಂಜಸವಾಗಿ ನಿಖರವಾದ ಉತ್ತರವನ್ನು ನೀಡುತ್ತದೆ. ಆಪ್ಷನ್ ಬಿ ಡೇಟಾ ಸಂಗ್ರಹಣೆಯ ಆರ್ಥಿಕವಾದ ವಿಧಾನವಾಗಿದೆ. ಆಪ್ಷನ್ ಸಿ ವೈಯಕ್ತಿಕ ಪಕ್ಷಪಾತದಿಂದ ಮುಕ್ತವಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಅಬೌಟ್ ದಿ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎಸ್, ಇಟ್ ಈಸ್ ರೀಸನೇಬಲಿ ಗಿವ್ಸ್ accurate information, and it is also economical method of data collection, because if we go through the census method we require lot of time and also finance. Yes, but when you go through the random sampling method, yes, it is economical and economical method of data collection, and also when we are choosing random sampling it is also free from personal biases. So option D all of the above are the right here. ಎಸ್, ಯಾದೃಚ್ಛಿಕ ಮಾದರಿನ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ನಾವು ಸಮಂಜಸವಾಗಿ ನಿಖರವಾದ ಉತ್ತರವನ್ನು ಕೂಡ ಪಡಿತೀವಿ. ಅದೇ ರೀತಿ ನಾವು ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದರಿಂದ ಇದಕ್ಕೆ ಆರ್ಥಿಕ ವಿಧಾನ ಅಂತಲೂ ಕರಿತೀವಿ. ಈ ಒಂದು ಯಾದೃಚ್ಛಿಕ ಮಾದರಿ ವೈಯಕ್ತಿಕ ಪಕ್ಷಪಾತದಿಂದ ಕೂಡ ಮುಕ್ತವಾಗಿದೆ. ಹೀಗಾಗಿ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರಗಳಾಗಿವೆ. Yes, the random sampling, it is a part of sampling techniques in which each sample has given equal probability of being chosen. It means that the people who are there in census all are having equal chance of being selected in the sample. A sample chosen randomly is meant to be an unbiased representation of the total population. Yes, all the people who are coming under the population are having an equal chance. ಎಸ್, ಇಲ್ಲಿ ಜನಗಣತಿಯಲ್ಲಿರುವ ಒಟ್ಟು ಜನಸಂಖ್ಯೆಯಲ್ಲಿನ ಎಲ್ಲ ಜನರು ಮಾದರಿಯಲ್ಲಿ ಆಯ್ಕೆಯಾಗುವ ಒಂದು ಅವಕಾಶವನ್ನು ಹೊಂದಿರ್ತಾರೆ. ಹೀಗಾಗಿ ಇದು ಅನ್ಬಯಾಸ್ಡ್ ಆಗಿರುತ್ತದೆ. The next question is, a research intends to explore the result of possible factors for the organization of effective midday meal intervention. Which research method will be most appropriate for this study? Option A, descriptive survey method. Option B, historical method. Option C, ex post facto method. Option D, experimental method. ಎಸ್, ಒಂದು ಮಧ್ಯಾಹ್ನದ ಊಟದ ಮಧ್ಯಸ್ಥಿಕೆಗಳ ಸಂಘಟನೆಯ ಸಂಭಾವ್ಯ ಅಂಶಗಳ ಫಲಿತಾಂಶವನ್ನು ಅನ್ವೇಷಿಸಲು ಒಂದು ಸಂಶೋಧನೆಯು ಉದ್ದೇಶಿಸಿದೆ. ಈ ಅಧ್ಯಯನಕ್ಕೆ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ವಿವರಣಾತ್ಮಕ ಸಮೀಕ್ಷೆ ವಿಧಾನ, ಐತಿಹಾಸಿಕ ವಿಧಾನ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್, ಪ್ರಾಯೋಗಿಕ ವಿಧಾನ. Yes, here the right answer is ex post facto research is the right answer. Please remember option C is the correct answer. ಇಲ್ಲಿ ex post facto research ಏನಾಗಿದೆ? ಸರಿಯಾದ ಉತ್ತರವಾಗಿದೆ. Let us see what do you mean by ex post facto research. Ex post facto study, it is also known as the after the fact research. Please remember after the fact research. It is a category of research design in which the investigation starts after the fact. Yes, after the thing has happened, after the incident has taken place, then the research will start here, and without influence from the researcher. There is no intervention from by researcher here. The majority of social research in context in which it is not possible or acceptable to manipulate the characteristics of human participants, it is based on the ex post facto research design, where the researcher is unable to manipulate the variables, then he can go through the ex post facto research. ಎಸ್, ಯಾವುದೇ ಒಂದು ಇನ್ಸಿಡೆಂಟ್ ಆದ ನಂತರ ರಿಸರ್ಚನ್ನು ಮಾಡೋದಕ್ಕೆ ನಾವೇನಂತೀವಿ? ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. The next question is, in order to pursue the research, which of the following is priorly required? Option A, developing a research design. Option B, formulating a research question. Option C, deciding about the data analysis procedure. Option D, formulating a research hypothesis. ಸಂಶೋಧನೆಯನ್ನು ಮುಂದುವರಿಸಲು ಈ ಕೆಳಗಿನವರಲ್ಲಿ ಯಾವುದು ಮೊದಲು ಅಗತ್ಯವಿದೆ? ಆಪ್ಷನ್ ಎ, ಸಂಶೋಧನಾ ವಿನ್ಯಾಸವನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಬಿ, ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು. ಆಪ್ಷನ್ ಸಿ, ಡೇಟಾ ವಿಶ್ಲೇಷಣೆ ಪ್ರಕ್ರಿಯೆ ಬಗ್ಗೆ ನಿರ್ಧರಿಸುವುದು. ಆಪ್ಷನ್ ಡಿ, ಸಂಶೋಧನಾ ಸಿದ್ಧಾಂತವನ್ನು ರೂಪಿಸುವುದು.
ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವಶನ್. ಎಸ್, ಇನ್ ಆರ್ಡರ್ ಟು ಪರ್ಸ್ಯೂ ದ ರಿಸರ್ಚ್, ದ ಫಸ್ಟ್ and priorly required thing is formulating research questions. First the researcher has to prepare the research question, he has to choose the area. Yes, ಮೊದಲು ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು, ಸಂಶೋಧನೆಯನ್ನು ಮುಂದುವರಿಸಲು ತುಂಬ ಅವಶ್ಯಕವಾಗಿರುತ್ತದೆ. Yes, research problem means it refers to some difficulty which a researcher experiences in the context of either theoretical or practical situation and wants to obtain a solution for the same. Yes, research problem means on which topic the researcher is going to conduct study. Yes, first he should find the problem, then he can conduct his research. So research problem means it is an researcher experience, or it is a difficulty in the context of practical or theoretical and which researcher wants to obtain the solution. ಯಾವ ಒಂದು ವಿಷಯದ ಮೇಲೆ ಅಥವಾ ಯಾವ ಒಂದು ಸಮಸ್ಯೆಗೆ ರಿಸರ್ಚನ್ನು ಮಾಡಿ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ, ಅದಕ್ಕೆ ನಾವು ಏನಂತ ಕರಿತೀವಿ, ರಿಸರ್ಚ್ ಪ್ರಾಬ್ಲಮ್. Yes, the next question is, which one of the following statements is false in the context of participatory research? Option A, it recognizes knowledge as power. Option B, it is a collective process of inquiry. Option C, it emphasizes people as experts. Option D, its sole purpose is the production of knowledge. ಭಾಗವಹಿಸುವಿಕೆಯ ಸಂಶೋಧನೆ ಅಂದರೆ ಪಾರ್ಟಿಸಿಪೇಟರಿ ರಿಸರ್ಚ್ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸುಳ್ಳಾಗಿದೆ? ಇದು ಜ್ಞಾನವನ್ನು ಶಕ್ತಿಯೆಂದು ಗುರುತಿಸುತ್ತದೆ, ಇದು ವಿಚಾರಣೆಯ ಸಾಮೂಹಿಕ ಪ್ರಕ್ರಿಯೆಯಾಗಿದೆ, ಇದು ಜನರನ್ನು ತಜ್ಞರಂತೆ ಒತ್ತಿ ಹೇಳುತ್ತದೆ, ಇದರ ಏಕೈಕ ಉದ್ದೇಶ ಜ್ಞಾನದ ಉತ್ಪಾದನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಟ್ಸ್ ಸೋಲ್ ಪರ್ಪಸ್ ಈಸ್ ದ ಪ್ರೊಡಕ್ಷನ್ ಆಫ್ ನಾಲೆಜ್. ದಿಸ್ ಈಸ್ ರಾಂಗ್ ಇನ್ ಕೇಸ್ ಆಫ್ ಪಾರ್ಟಿಸಿಪೇಟರಿ ರಿಸರ್ಚ್. ಇದರ ಏಕೈಕ ಉದ್ದೇಶ ಜ್ಞಾನದ ಉತ್ಪಾದನೆಯಾಗಿದೆ. ಈ ಒಂದು ಸೆಂಟೆನ್ಸ್ ಏನಾಗಿದೆ, ಇಲ್ಲಿ ಪಾರ್ಟಿಸಿಪೇಟರಿ ರಿಸರ್ಚ್ಗೆ ಸಂಬಂಧಿಸಿದಂತೆ ತಪ್ಪಾಗಿದೆ, ಆದ್ದರಿಂದ ಇದು ಸರಿಯಾದ ಉತ್ತರ. Researchers work with members of a community to understand and resolve the community problems, to empower community members, and to democratize research. The methods of participatory research include group discussions, personal experience, interviews, survey, and also analysis of public documents. Please remember it. The methods of participatory research are discussion, personal experience, interview, survey, and analysis of public documents. These are the methods used in participatory research. The next question is, what does the longitudinal research approach actually deal with? Option A, long-term research. Option B, short-term research. Option C, horizontal research. Option D, none of the above. ಲಾಂಗ್ ಟರ್ಮ್ ಸಂಶೋಧನಾ ವಿಧಾನ ನಿಜವಾಗಿ ಏನನ್ನು ಎದುರಿಸುತ್ತದೆ ಅಂದರೆ ಉದ್ದವಾದ ಸಂಶೋಧನಾ ವಿಧಾನ, ದೀರ್ಘಾವಧಿಯ ಸಂಶೋಧನೆ, ಅಲ್ಪಾವಧಿಯ ಸಂಶೋಧನೆ, ಅಡ್ಡ ಸಂಶೋಧನೆ, ಮೇಲಿನ ಯಾವುದೂ ಅಲ್ಲ. ಎಸ್, ದ ಆನ್ಸರ್ ಇಸ್ ದೇರ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಲಾಂಗ್ ಟರ್ಮ್ ರಿಸರ್ಚ್. ಉದ್ದವಾದ ಸಂಶೋಧನಾ ವಿಧಾನ ದೀರ್ಘಾವಧಿಯ ಒಂದು ಸಂಶೋಧನಾ ವಿಧಾನವಾಗಿದೆ. Yes, long-term research, it is also known as the longitudinal research. It is a type of correlational research study that involves looking at variables over an extended period of time. This research can take place over a period of weeks, months, or even years. In some cases, longitudinal studies can last several decades also. So it is very long period research. ಈ longitudinal research ಇದು ಒಂದು ಬಹಳ ಸಮಯದವರೆಗೆ ಕಂಡಕ್ಟ್ ಮಾಡುವ ರಿಸರ್ಚ್ ಆಗಿರುತ್ತದೆ. So the next question is, evaluation research is concerned with option A, how well are we doing? Option B, how are we doing? Option C, what are we doing? Option D, none of the above. ಮೌಲ್ಯಮಾಪನ ಸಂಶೋಧನೆಯು ಡ್ಯಾಶ್ಗೆ ಸಂಬಂಧಿಸಿದೆ. ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ, ನಾವು ಏಕೆ ಮಾಡ್ತಾ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ಮೇಲಿನ ಯಾವುದೂ ಅಲ್ಲ. ಎಸ್, ದ ಇವ್ಯಾಲ್ಯೂಯೇಷನ್ ರಿಸರ್ಚ್ ಇಸ್ ಕನ್ಸರ್ನ್ಡ್ ವಿತ್ ಹೌ ವೆಲ್ ಆರ್ ವಿ ಡೂಯಿಂಗ್. ಯಾವುದೇ ಒಂದು ಮೌಲ್ಯಮಾಪನ ಸಂಶೋಧನೆ ನಾವು ಎಷ್ಟು ಚೆನ್ನಾಗಿ ರಿಸರ್ಚ್ ಮಾಡ್ತಾ ಇದ್ದೀವಿ ಎಂಬುದಕ್ಕೆ ಸಂಬಂಧಿಸಿರುತ್ತದೆ. Evaluation research, it is defined as a form of disciplined and systematic inquiry that is carried out to arrive at an assessment or appraisal of an object, program, practice, or an activity with purpose of providing information that will be of use in decision making. Yes, but in evaluation research, here it is also systematic and disciplined inquiry.
in order to arrive at assessment level or appraisal level, and this assessment will be used in the decision making. The next question is, which of the following does not correspond to characteristics of research? Option A, research is not passive. Option B, research is systematic. Option C, research is not a problem oriented. Option D, research is not a process. ಈ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನೆಯ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವುದಿಲ್ಲ? ಆಪ್ಷನ್ ಎ, ಸಂಶೋಧನೆಯು ನಿಷ್ಕ್ರಿಯವಲ್ಲ. ಆಪ್ಷನ್ ಬಿ, ಸಂಶೋಧನೆಯು ವ್ಯವಸ್ಥಿತವಾಗಿದೆ. ಆಪ್ಷನ್ ಸಿ, ಸಂಶೋಧನೆಯು ಸಮಸ್ಯೆ ಆಧಾರಿತವಲ್ಲ. ಆಪ್ಷನ್ ಡಿ, ಸಂಶೋಧನೆಯು ಒಂದು ಪ್ರಕ್ರಿಯೆಯಲ್ಲ. ಎಸ್, ವೆರಿ ಈಸಿ ಕ್ವೆಶನ್. ಐ ಹೋಪ್ ಯು ಗಾಟ್ ದ ಆನ್ಸರ್. Research is a process, we know, so but here research is not a process, it is given, so this statement is wrong here. ಸಂಶೋಧನೆಯು ಯಾವಾಗಲೂ ಒಂದು ಪ್ರಕ್ರಿಯೆ ಆಗಿರ್ತದೆ, ಆದರೆ ಇಲ್ಲಿ ನೀನು ಹೇಳಿದ್ದಾರೆ ಸಂಶೋಧನೆ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ಇದೇನಾಗಿದೆ, ತಪ್ಪಾಗಿದೆ. And characteristics of research, you know, originate with a question. Yes, research will start with a question. ಯಾವಾಗಲೂ ಒಂದು ರಿಸರ್ಚ್ ಸಂಶೋಧನೆ ಸಮಸ್ಯೆಯೊಂದಿಗೆ ಆರಂಭವಾಗ್ತದೆ. ರಿಕ್ವೈರ್ಸ್ ಕ್ಲಿಯರ್ ಆರ್ಟಿಕ್ಯುಲೇಷನ್ ಆಫ್ ಎ ಗೋಲ್, ಫಾಲೋ ಸ್ಪೆಸಿಫಿಕ್ ಪ್ಲ್ಯಾನ್ ಆ್ಯಂಡ್ ಪ್ರೊಸೀಜರ್. ಎಸ್, ರಿಸರ್ಚ್ನಲ್ಲಿ ಒಂದು ನಿರ್ದಿಷ್ಟವಾದ ಹಂತಗಳಿರ್ತವೆ. ಆಪನ್ ಡಿವೈಸ್ ಮೇನ್ ಪ್ರಾಬ್ಲಮ್ಸ್ ಇಂಟು ಸಬ್ ಪ್ರಾಬ್ಲಮ್ಸ್, ಗೈಡೆಡ್ ಬೈ ಸ್ಪೆಸಿಫಿಕ್ ಪರ್ಸನ್, ಕ್ವೆಶ್ಚನ್ ಆರ್ ಹೈಪೋಥೆಸಿಸ್, accept certain critical assumptions, requires collection and interpretation of data. These are the some characteristics of research. The next question is, which of the following options are the main task of research in modern society? Option A, to learn new things. Option B, to keep pace with the advancement in knowledge. Option C, to systematically examine and critically analyze the investigations or sources with the objective. Option D, all of the above. Yes, the main task of research to learn new things. Yes, this is also correct. When we conduct research, we learn new things, and to increase our knowledge related to advancement, okay, to increase the knowledge of technology. Yes, to keep pace with the advancement of knowledge. Yes, to increase our knowledge level, we are conducting the research. Research to systematically examine and critically analyze the investigation. This is also true. So here option D, all of the above is the right answer. ಈ ಕೆಳಗಿನ ಯಾವ ಆಯ್ಕೆಗಳು ಆಧುನಿಕ ಸಮಾಜದಲ್ಲಿ ಸಂಶೋಧನೆಯ ಮುಖ್ಯ ಕಾರ್ಯಗಳಾಗಿವೆ? ಹೊಸ ವಿಷಯಗಳನ್ನು ಕಲಿಯಲು. ಎಸ್, ಇದು ಕೂಡ ಸರಿಯಾಗಿದೆ. ಜ್ಞಾನದ ಪ್ರಗತಿಯೊಂದಿಗೆ ಹೆಜ್ಜೆ ಇಡಲು, ಅಂದರೆ ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಲು ಕೂಡ ಸಂಶೋಧನೆ ನಮಗೆ ಸಹಾಯ ಮಾಡ್ತದೆ. ತನಿಖೆ ಮತ್ತು ಮೂಲಗಳನ್ನು ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಪರೀಕ್ಷಿಸಲು ಮತ್ತು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಲು ಕೂಡ ಸಂಶೋಧನೆ ಸಹಾಯ ಮಾಡ್ತದೆ. ಸೊ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ ಆಗಿದೆ. ಎಸ್, here you can see the task of knowledge: to keep pace with advancement of knowledge, to discover new things, to write critique on the earlier writings, to systematically examine and critically analyze the investigations or sources with objectivity. These are the some tasks of the research. Okay friends, this is about our today's session. Once again I would like to remind you about our Gulbarga University Research Methodology Crash Course for PhD Entrance Test. Here you will get full syllabus video lectures, full syllabus notes, 10 mock tests with 100 MCQs expected PDF. Then complete guidance will be available on PhD Entrance Test. So if you want to join for this course, you can pay by using Google Pay or Phone Pay to this number and you can join. Okay, thank you very much. I wish all the best to all who are appearing for Gulbarga University PhD Entrance Test.